19ನೇ ಶತಮಾನದ ಅಂತ್ಯಭಾಗ ಮತ್ತು 20ನೇ ಶತಮಾನದ ಆದಿಭಾಗ ಅಶೋಕ್ ಹಿಟ್ಲರ್ ಕೂಡ ಇದನ್ನು ಬಳಸ್ಕೊಂಡ. ಯಾಕಂದರೆ ಅವನೆಲ್ಲ ರೀತಿಯಲ್ಲೂ ಫೇಲ್ ಆಗಿ ಶುರುವಾಗಿದ್ದ. ಇಡೀ ದೇಶದ ಅನಿಷ್ಟಕ್ಕೆಲ್ಲ ಯಹೂದಿಗಳೇ ಕಾರಣ. ಅವನು ಸೋತ್ನ, ಬ್ಯಾಂಕ್ಗಳು ಹಾಳಾದವಾ, ವ್ಯಾಪಾರ ನಷ್ಟ ಆಯಿತಾ, ಯುದ್ಧದಲ್ಲಿ ಸೋಲಾಯಿತಾ, ಇದು ಕಾರಣನೇ ಯಹೂದಿಗಳು. ಒಂದು ಧರ್ಮವನ್ನು ಅವನು ಇದು ಮಾಡ್ತಿದ್ದ. ಈವನ್ ಇಸ್ರೇಲಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟಗಳು ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧರ್ಮ ರಕ್ಷಣೆ ಮಾಡ್ಕೊಳ್ಬೇಕು, ನಾವು ಇವ್ರು ಸರಿ ಇಲ್ಲ ಅಂತ ಒಂದು ಹೋರಾಟದಲ್ಲೇ ರಾಜಕೀಯ ಅಸ್ತಿತ್ವದಲ್ಲಿದೆ. ಯಾರು ಒಪ್ಪಿದ್ರೂ ಇದೇ ನಿಜ, ಯಾರು ಒಪ್ಪದೇ ಇದ್ರೂ ಇದೇ ನಿಜ. ಹಾಗಾಗಿ ರಾಜಕೀಯದಲ್ಲಿ ಧರ್ಮ ಇರಬೇಕು, ಧರ್ಮನೇ ರಾಜಕೀಯ ಮಾಡ್ಕೊಳ್ಬಾರ್ದಲ್ಲ ಅಂತ ಪ್ರಶ್ನೆ ಈಗ ಮಾಡ್ಕೊಳ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಸಿಗರು ಅಂತ ಹೇಳಿ ಪಾಪ ಶ್ರೀಧರ್ ಅವರ ಮಾತುಗಳಿಂದ ಸ್ಪಷ್ಟವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ ಅಲ್ಲಿ ನಡೆದಿದ್ದು ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಜನ, ಆಯ್ತಾ? ಕೆಲವರು ಎಕ್ಸ್ಪ್ಲೈನ್ ಮಾಡಿದ್ರು, ಕೆಲವರು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಯಾವುದೇ ಜಾತಿ ಧರ್ಮ ನೋಡದೆ ನೇರವಾಗಿ ಗುಂಡೊಡೆದ್ರು ಅಂತ ಹೇಳಿದ್ದಾರೆ. ಜಾತಿ ಎಲ್ಲಿಂದ ತತ್ತಿದ್ರಿ, ಮತ್ತೆ ಜಾತಿಗೆ ಹೋಗ್ತಿದ್ದೀರಾ ನೀವು? ಧರ್ಮ ಅಂತ ಹೇಳ್ತಾ ಹೌದ್ರಿ, ಕ್ಲಿಯರ್ ಕಟ್ ಆಗಿ ಧರ್ಮ ಅಂತಾನೆ ಹೊಡೆದಿದ್ದವ್ರು. ಅದನ್ನ ಪ್ಯಾಂಟ್ ಬಿಚ್ಚಿಬಿಟ್ಟು ಚಡ್ಡಿ ಬಿಚ್ಚಿ, ಒಂದ್ ನಿಮಿಷ, ಪ್ಯಾಂಟ್ ಬಿಚ್ಚಿ ಚಡ್ಡಿ ಬಿಚ್ಚಿ ಅಲ್ಲಿ ಸತ್ತೋ ಹೆಣಗಳಿಗೆ ಚಡ್ಡಿ ಬಿಚ್ಚಿರ್ತಕ್ಕಂಥದ್ದು ಕಾಣಿಸ್ತಿರ್ಲಿಲ್ವಾ? ಇನ್ನೇನಂತ ಹೇಳ್ತೀರಿ? ನಿಮಗೆ ಫಸ್ಟ್ ಆಫ್ ಆಲ್ ನೋಡಿ, ಮತ್ತೆ ಶ್ರೀಧರ್ ಸ್ವಲ್ಪ ಜವಾಬ್ದಾರಿ ಮಾತಾಡಿ. ನಾವು ಖಂಡಿಸ್ತೀವಿ, ನಮ್ಮ ನಾಯಕರು ಎಕ್ಸಿಬಿಟ್ ಮಾಡ್ತೀನಿ. ರಕ್ಷಣಾ ವೈಫಲ್ಯ ಅಂತ ಹೇಳ್ಬೇಕು ಇವರು. ನಮ್ಮ ರಕ್ಷಣಾ ಏನ್ ಮಾಡ್ತಾ ಇದ್ರು? ಇದೇ ಅಟ್ಯಾಕ್ ಆದಾಗ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ರ್ಯಾಲಿಯಲ್ಲಿದ್ರು. ನೀವು ಮಾತಾಡ್ಬೇಕಾದ್ರೆ ಅವ್ರು ನಂಗೆ ಬಿಟ್ಟು ಮಾತಾಡಿಲ್ಲ, ನೀವು ಮಾತಾಡಿಲ್ಲ. ತಪ್ಪನ್ನ ಹೇಳ್ಬಾರ್ದಲ್ಲ ನೋಡಿ. ಶ್ರೀಧರ್ ಅವರು ಯಾವ ರೀತಿ ಮಾಡ್ತಿದ್ದಾರೆ ಅಂದ್ರೆ ಸೇಮ್ ಲಕ್ಷ್ಮಣ್ ಮತ್ತು ಆರ್ ಬಿ ತಿಮ್ಮಾಪುರ್ ತರ ಮಾತಾಡಕ್ ಹೋಗ್ತಾರೆ. ಕನ್ವರ್ಟೆಡ್ ಮುಸ್ಲಿಮ್ಸ್, ಪಾಪ ಭಾರತದಲ್ಲಿ ಇರ್ತಕ್ಕಂಥ 95% ಆಫ್ ಮುಸ್ಲಿಮ್ಸ್ ಆರ್ ಕನ್ವರ್ಟೆಡ್ ಮುಸ್ಲಿಮ್ಸ್. ಓನ್ಲಿ 5% ಹ್ಯಾವ್ ಕಮ್ ಫ್ರಮ್ ಸಮ್ವೇರ್ ಎಲ್ಸ್, ಸಪರೇಟ್. ಅದರಲ್ಲಿ ಪಾಪ ತುಂಬಾ ಜನ ಒಪ್ಕೊಂತಾರೆ, ನಾವೆಲ್ಲ ಸನಾತನಿ ಮುಸ್ಲಿಮ್ಸ್ ಅಂತ, ನಮ್ಗೆ ಯಾರ ಬಗ್ಗೆನೂ ಪ್ರಾಬ್ಲಮ್ ಇಲ್ಲ. ಯಾರು ಹೇಳ್ತಾರೆ ನಮ್ಗೆ ರೇಪು ಮತ್ತು ಮರ್ಡರ್ ನಮ್ ವೆಪನ್ ಅಂತ ಹೇಳ್ತಾರೆ, ಅವ್ರ ವಿರೋಧನೇ ನಾವು ಮಾತಾಡ್ತಿರೋದು. ಒಂದು. ಎರಡನೇದು, ಈಗ 3 ಅಟ್ಯಾಕ್ಸ್ ಬಗ್ಗೆ ಹೇಳ್ತೀನಿ ನಾನು. ತನ್ವೀರ್ ಸೇಠ್ ಮೇಲೆ ಅಟ್ಯಾಕ್ ಆಗುತ್ತೆ. ತನ್ವೀರ್ ಸೇಠ್ ಮೇಲೆ ಮಚ್ಚಿಟ್ರಲ್ಲ, ಅವ್ರ ಪರವಾಗಿ ಕಾಂಗ್ರೆಸ್ ಪಕ್ಷ ನಿಂತ್ಕೊಳ್ತು, ತನ್ವೀರ್ ಸೇಠ್ ಪಕ್ಕ ನಿಂತ್ಕೊಳ್ಳಿಲ್ಲ. ಅದೇ ರೀತಿ ಹಾನ್ಗಲ್ಲಲ್ಲಿ ರೇಪ್ ಆಯ್ತು, ಆಕೇನು ಪಾಪ ಮುಸಲ್ಮಾನ ಹೆಣ್ಮಗಳು, ಆಯಮ್ಮನ್ ಪರವಾಗಿ ನಿಂತ್ಕೊಳ್ಳಿಲ್ಲ, ರೇಪಿಸ್ಟ್ ಪರವಾಗಿ ನಿಂತ್ಕೊಂಡ್ರು. ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಮೇಲೆ ಅಟ್ಯಾಕ್ ಆಯ್ತು, ಅಖಂಡ ಶ್ರೀನಿವಾಸ ಮೂರ್ತಿ ಪರವಾಗಿ ನಿಂತ್ಕೊಳ್ಳಿಲ್ಲ, ಅವ್ರ ಪರವಾಗಿ ನಿಂತ್ಕೊಂಡ್ರು. ರಾಹುಲ್ ಗಾಂಧಿ ನಾವು ಭಾರತ ಸರ್ಕಾರ ಏನೇ ನಿರ್ಧಾರ ತೆಗೆದುಕೊಳ್ಳಿ, ನಾವು ಭಾರತ ಸರ್ಕಾರದ ಪರವಾಗಿರ್ತೀವಿ ಅಂತ. ಸೇಮ್ ಸ್ಟೇಟ್ಮೆಂಟ್ಸ್ ವರ್ ಗಿವನ್ ಡ್ಯೂರಿಂಗ್ ಮನಮೋಹನ್ ಸಿಂಗ್ಸ್ ಟೈಮ್, ಸೇಮ್ ಸ್ಟೇಟ್ಮೆಂಟ್ಸ್ ವರ್ ಗಿವನ್ ಡ್ಯೂರಿಂಗ್ ಇಂದಿರಾ ಗಾಂಧೀಸ್ ಟೈಮ್. ಇದೆಲ್ಲಾನು ಸಹ ವಾಜಪೇಯಿ ಅವ್ರ ಟೈಮಲ್ಲೂ ಸಹ ಸೇಮ್ ಸ್ಟೇಟ್ಮೆಂಟ್ಸ್ ಬಂತು. ಅವತ್ತು ಏನೇನ್ ಸರ್ಕಾರ ವಿರೋಧ ಪಕ್ಷ ಇರಲಿ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಒಳ್ಳೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಪತ್ರ. ನೀವು ಸ್ಪೆಷಲ್ ಸೆಷನ್ ಕರೀರಿ, ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ, ಇದನ್ನ ಖಂಡನೆ ಮಾಡಿ ಒಂದ್ ಮೆಸೇಜ್ ನ ಸ್ಟ್ರಾಂಗ್ ಆಗಿ ಕಳಿಸೋಣ ಅಂತ. ಅದನ್ನ ನಡೀತಕ್ಕಂಥದ್ದು ಪ್ರಕ್ರಿಯೆ ಕೇಂದ್ರ ಸರ್ಕಾರ ಮಾಡುತ್ತೆ, ಬಿಡಿ. ನಾವು ಇವತ್ತು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು, ಯಾವ ಮನಸ್ಥಿತಿನ ನೀವು ಹುಟ್ಟಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ದಯವಿಟ್ಟು ಇದು ಬೇಡ. ಇವತ್ತಿನ ಮನಸ್ಥಿತಿ ಏನಿದೆಯಲ್ಲ, ಆವತ್ತು ಬಿಡಿ, ತನ್ವೀರ್ ಸೇಠ್ದು, ಹಾನ್ಗಲ್ಲು ಮತ್ತು ಬಿಜೆಪಿ ಇದ್ದಾಗ ಅತ್ಯಂತ ಪ್ರಮುಖವಾದ ಗಾಯ ಆಗಿರ್ತಕ್ಕಂತಹ ಒಂದು ಮೈಗೆ ನೀವು ಗುಂಡು ಹೊಡೆದಂಗಿರುತ್ತೆ ಅಥವಾ ಚುಚ್ಚದಂಗಿರುತ್ತೆ, ಅದರಿಂದಾಗಿ ತುಂಬಾ ಸೆನ್ಸಿಟಿವ್ ಮಾತಾಡಬೇಕು. ಕಾಂಗ್ರೆಸ್ ಇವತ್ತು ಯಾರು ಕಾರ್ಯಕರ್ತರು ನನ್ನ ಪ್ರಾಬ್ಲಮ್ ಸಿದ್ದರಾಮಯ್ಯ ಮಾತಾಡಿದ್ರೆ ಡಿಬೇಟ್ ಆಗಲ್ಲ. ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ, ಈ ತರ ಮಾತಾಡ್ತಿದ್ದು ಡಿಬೇಟ್ ಅಂತ ಕರೆಯಲ್ಲ. ನಿಮ್ ಸಮಯ ಬಂದಾಗ ಪೂರ್ತಿ ಟೈಮ್ ತಗೊಳ್ಳಿ. ಅಶೋಕ್ ಗೌಡ್ರನ್ನಾಗಿ ಮಾತಾಡಕ್ಕೆ ಬಿಡಲ್ಲ ನಾನು, ನೀವು ಪೂರ್ತಿ ಮಂಡಿಸ್ತೀನಿ, ನನ್ನ ತಕರಾರೇ ಇಲ್ಲ ಇದಕ್ಕೆ. ನಿಮ್ಗೆ ಕರೆಸಿರೋದೇ ಮಾತಾಡೋಕ್ಕಲ್ವೇ? ಗಲಭೆಯಿಂದ ನಾನು ಏನಾದರೂ ಸಂದೇಶ ಕೊಡೋಕ್ಕೆ ಸಾಧ್ಯನಾ? ಥ್ರೂ ಕ್ಯಾಮ್ರಾ ನಾವು ಗಲಾಟೆ ಮಾಡಿಕೊಂಡು ಅಶೋಕ್ ಗೌಡ್ರು ಹೇಳೋದು ಗೊತ್ತಾಗಲ್ಲ, ಶ್ರೀಧರ್ ಹೇಳೋದು ಗೊತ್ತಾಗಲ್ಲ, ನಾನು ಹೇಳೋದು ಕೇಳಿಸಲ್ಲ. ನನ್ನ ಪಾಯಿಂಟ್ ಇಲ್ಲಿ ಏನಿದೆ ಅಂದರೆ, ಈ ಕೆಲವು ಅತ್ಯಾಚಾರವೋ ಗಲಭೆಗಳೋ
ಒಂದು ಯಾವುದೋ ಅತ್ಯಾಚಾರ ಆಯಿತು, ಒಬ್ಬ ಹುಡುಗಿಯನ್ನು ಒಬ್ಬ ಹುಡುಗ ಸಾಯಿಸ್ದ. ಅಲ್ಲಿ ಮುಸ್ಲಿಂ ಎಂಟ್ರಿ ಆಗಿದ್ದರೆ ಅದೇ ಕೊಲೆಯನ್ನು ಬೇರೆ ಥರ ಟ್ರೀಟ್ ಮಾಡೋದು, ಮುಸ್ಲಿಂ ಎಂಟ್ರಿ ಆಗದೇ ಇದ್ದರೆ ಅದೇ ಕೊಲೆಯನ್ನು ಬೇರೆ ಥರ ಟ್ರೀಟ್ ಮಾಡೋದು ಈ ದೇಶದಲ್ಲಿ ನಡೆದಿಲ್ವಾ? ನಡೆದಿದೆ ಸರ್. ಒಂದು ಅಪರಾಧವನ್ನ ಅಪರಾಧ ಅಂತ ನೋಡಿ ಎಷ್ಟು ವರ್ಷಗಳಾಯಿತು ಈ ದೇಶದಲ್ಲಿ ಸರ್? ಇವಾಗ ಕ್ರೈಮ್, ಈಗ ಅಲ್ಲೊಂದಾಗಿರೋ ಟೆರರಿಸ್ಟ್ ಅಟ್ಯಾಕ್ ಕೇಳಿಸ್ಕೊಳ್ಳಿ, ಟೆರರಿಸ್ಟ್ ಅಟ್ಯಾಕ್ ಆಯ್ತಪ್ಪ, ಅಲ್ಲಿ ಅದೊಂದು ಭಯೋತ್ಪಾದಕರ ದಾಳಿ. ನಾವು ಅದನ್ನು ಹಾಗೆ ನೋಡ್ತಾ ಇದ್ದೀವ, ಅದರಲ್ಲಿ ಮುಸ್ಲಿಮ್ಮು, ಹಿಂದೂ, ಪಾಕಿಸ್ತಾನ, ಯುದ್ಧ ಬೇಕು, ಯುದ್ಧ ಬೇಡ, ಒಂದು ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು, ಇದೊಂದು ಭಾಗ. ಒಬ್ಬ ಅತ್ಯಾಚಾರ ಮಾಡ್ದ, 2 ಧರ್ಮದವ್ರು ಇದ್ದರು, ಆಗ ದೊಡ್ಡ ಇಶ್ಯೂ. ಆ ಥರದ ರೇಪ್ ಕೇಸ್ಗಳು 100 ರೇಪ್ ಕೇಸ್ ಕೊಡ್ತೀನಿ, ಒಂದೇ ಧರ್ಮದಲ್ಲೇ ಮಾಡಿರ್ತಕ್ಕಂಥವು. ಮಾತಾಡ್ತೀವ ನಾವು, ಒಂದೇ ಧರ್ಮದವರು. ಇದೇ ಶಿವಮೊಗ್ಗದಲ್ಲಿ ಕಳ್ತನ ಮಾತಾಡ್ತೀನಿ, ಮಾತಾಡ್ತಾರ ಎಲ್ಲ ಕಡೆ ಪಿಕ್ ಅಂಡ್ ಚೂಸ್ ಆಗ್ಬಿಟ್ರೆ ಹೆಂಗೆ, ಹುಡುಕಿ ಎತ್ಕೊಂಡ್ಬಿಟ್ರೆ ಹೆಂಗೆ ಅಂತ. ಇದೇ ಶಿವಮೊಗ್ಗದಲ್ಲಿ ಕ್ರೈಮ್ ತರ ನೋಡಬೇಕು ಅಂತ ಹೇಳೋದು. ಶಿವಮೊಗ್ಗದಲ್ಲಿ RSS ಹುಡುಗ, ಒಬ್ಬ RSS ಮುಖಂಡ ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ದ. ಎಲ್ಲಿಗೆ ಬಂತು? ಯಾರು ತುಟಿ ಬಿಚ್ಚಿಲ್ಲ. ಮಂಗಳೂರಲ್ಲಿ ABVP ಕಾರ್ಯಕರ್ತರು ಸ್ಟೂಡೆಂಟ್ ಮೇಲೆ ರೇಪ್ ಮಾಡಿದ್ರು. ಎಲ್ಲಿಗೆ ಯಾರು ಮಾತಾಡಿದ್ರು, ಯಾರು ಧ್ವನಿ ಎತ್ತಿದ್ರು, ಇಷ್ಟೆಲ್ಲ ಹೇಳಿದ್ರಲ್ಲ. ಅವಾಗ ಅವ್ರು ಹಿಂದೂಗೆ ಮಾಡಿದ್ದಲ್ವಾ ರೇಪು? ಇಲ್ಲಿ ಶಿವಮೊಗ್ಗದಲ್ಲಿ ಹಿಂದೂಗೆ ಅಲ್ಲ ಮಾಡಿದ್ದು. ಕೊಪ್ಪಳದಲ್ಲಿ ಇನ್ಸಿಡೆಂಟ್ ಆಯ್ತು. ಏನ್ ಮಾತಾಡಿದ್ರಿ ಬಿಜೆಪಿಯವರು? ಯಾರು ಧ್ವನಿ ಎತ್ತಿದ್ರಿ? ಹಾಳಾಗೋಗ್ಲಿ, ಆಯ್ತು, ನಮ್ಮ ರಾಜ್ಯದಲ್ಲಿ ಆಯ್ತು. ಸರ್, ಯಾರೇ ಏನು ಮಾಡೋದು ಕಾನೂನು ಇದೆ, ಕಾನೂನಿನ ಚೌಕಟ್ಟಲ್ಲಿ ಅದನ್ನು ಯಾರಿಗೇನು ಕ್ರಮ ಕೈಗೊಳ್ಬೇಕೋ ಮಾಡೇ ಮಾಡ್ತಾರೆ. 2018ರಲ್ಲಿ ಪುಲ್ವಾಮಾ ಆಯ್ತು ಸರ್, 19ರಲ್ಲಿ. ಅದಾದ್ಮೇಲೆ ನಾನು ಅದು ಕೇಳಿದೆ, ಯಾರು ಅದ್ರ ಬಗ್ಗೆ ಇಬ್ರು ಮಾತಾಡಲಿಲ್ಲ. ನಾನು ಹೇಳ್ತೀನಿ, ಒಂದು ತಲೆಗೆ ಚಾರ್ಜ್ ಶೀಟ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳಿದ. ಒಂದು ತಲೆಗೆ 10 ತಲೆ ತರ್ತೀನಿ ಅಂತಂದ್ರು. ಎಷ್ಟೋ 10 ತಲೆನ ಏನ್ ಮಾಡಿದ್ರಿ ಸರ್? ಏನ್ ಮಾಡಿದ್ರಿ? 40 ಜನ ಸೈನಿಕರು ಪ್ರಾಣ ತೆತ್ತರು. ಅದಾದ್ಮೇಲೆ ಉರಿ ಅಟ್ಯಾಕ್ ಆಯ್ತು. ಏನ್ ಮಾಡಿದ್ರಿ? ದೇಶದ ರಕ್ಷಣೆ ಮಾಡಿಲ್ವಾ? ಮಾಡಕ್ ನಿಮ್ ಯೋಗ್ಯತೆ ಇಲ್ವಾ? ಬರ್ರಿ ಕೆಳಗಡೆ, ರಾಜೀನಾಮೆ ಕೊಡಿ. ಯಾರು ಬಿಜೆಪಿ ಹೋಗಿ ಮಾತಾಡಲ್ಲ. ಇಷ್ಟ ಅಟ್ಯಾಕ್ ಆಯ್ತು, ಸೈನ್ಯನ ಎಚ್ಚೆತ್ಕೊಳ್ಳುವಂತ ಕೆಲಸಗಳನ್ನ ಮಾಡಕ್ಕಾಗಲ್ವಾ? ಮಾಡಕ್ಕಾಗಲ್ವಾ ನೀವು?